ನಮಸ್ಕಾರ ಸ್ನೇಹಿತರೆ, ಉತ್ತರ ಕರ್ನಾಟಕದ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆದಂಥವರು. ಇವರ ಒಂದು ನಟರ ಸಂಭಾವನೆ ಎಷ್ಟು, ಇವರು ಎಷ್ಟು ಹಣವನ್ನು ಪಡಿತಾರೆ ಒಂದೊಂದು ಕಾರ್ಯಕ್ರಮಗಳಿಗೆ, ಹಾಗೆ ಇವರು ಯಾವ ಊರಿನವರು, ಯಾವ ಸಮುದಾಯದವರು, ಹಾಗೆ ಇವರ ಯೂಟ್ಯೂಬ್ ಹಾಗೂ ಆರ್ಕೆಸ್ಟ್ರಾದಿಂದ ಬರುವ ಪೇಮೆಂಟ್ ಇವರಿಗೆ ಎಷ್ಟು, ವರ್ಷಕ್ಕೆ ಅಥವಾ ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತದೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಮಲ್ಲು ಜಮಖಂಡಿ. ಸ್ನೇಹಿತರೆ, ಮಲ್ಲು ಜಮಖಂಡಿ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿಯವರು. ಆದರೆ ಅವರ ತಂದೆಯ ನಿಧನವಾದ ಬಳಿಕ ಅವರ ತಾಯಿಯ ಊರು ಜಮಖಂಡಿ ಆಗಿರೋದರಿಂದ ಇವರು ಜಮಖಂಡಿಯ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಬಂದು ಇವರು ಒಂದು ನೆಲೆಯನ್ನು ಊರ್ತಾರೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ನೋಡಬಹುದು. ನಂತರ ಕಟಿಂಗ್ ಶಾಪನ್ನು ತೆಗೆದು ಇಲ್ಲಿ ಟಿಕ್ಟಾಕ್ ಮಾಡ್ತಾ ಫೇಮಸ್ ಆದಂಥವರು. ಹೌದು ಸ್ನೇಹಿತರೆ, ಆದರೆ ದುರಾದೃಷ್ಟವಶಾತ್ ಟಿಕ್ಟಾಕ್ ಬ್ಯಾನ್ ಆಗಿರೋದ್ರಿಂದ ಅಲ್ಲಿ ಟಿಕ್ಟಾಕ್ ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಬಂದರು. ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ಗೆ ಬಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಪ್ರಸಿದ್ಧಿಯನ್ನು ಪಡೆದರು. ಹೌದು ಸ್ನೇಹಿತರೆ, ಸದ್ಯ ಈಗ ಇವರಿಗೆ ಯೂಟ್ಯೂಬ್ನಿಂದ ಬರುವ ಪೇಮೆಂಟ್ ಎಷ್ಟು ಅಪ್ಪ ಅಂತ ಅಂದರೆ 5 ಲಕ್ಷದವರೆಗೆ ಹಣ ಬರುವಂತಕ್ಕಂಥದ್ದು. ಇದಲ್ಲದೆ ಒಂದು ದಿನದ ಆರ್ಕೆಸ್ಟ್ರಾಗೆ ಇವರು ಕಾರ್ಯಕ್ರಮಗಳಿಗೆ ಇಲ್ಲ ಅಂದರೂ ಕಮ್ಮಿ ಅಂದರೂ 30,000ದವರೆಗೆ ಹಣವನ್ನು ಚಾರ್ಜ್ ಮಾಡ್ತಾರೆ. ಹೌದು ಸ್ನೇಹಿತರೆ, ಇದಲ್ಲದೆ ಇವರು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಮುಖಾಂತರವೂ ಕೂಡ ಹಣವನ್ನು ಗಳಿಸ್ತಾರೆ. ಹೌದು ಸ್ನೇಹಿತರೆ, ಇನ್ಸ್ಟಾಗ್ರಾಮ್ನಲ್ಲಿ ಬ್ಯಾನ್ ಪ್ರಮೋಷನ್ಗಳ ಮೂಲಕ ಇವರು ಹಣವನ್ನು ಪಡಿತಾರೆ. ಇವರ ಹೆಸರು ಮಲ್ಲಿಕಾರ್ಜುನ್. ಇವರದು ಲಿಂಗಾಯತ ಸಮುದಾಯ. ಹೌದು ಸ್ನೇಹಿತರೆ, ಇವರು ಯೂಟ್ಯೂಬ್ ಹಾಗೆ ಇದಲ್ಲದೆ ಇನ್ಸ್ಟಾಗ್ರಾಮ್ಗಳಿಂದ ಕೂಡ ಯಾವುದೇ ಕೊಲಾಬರೇಷನ್ಗಳಿಂದ ಕೂಡ ಒಂದು ಪೋಸ್ಟ್ಗೆ 1 ಲಕ್ಷದವರೆಗೂ ಹಣವನ್ನು ಇವರು ಪಡಿತಾರೆ. ಹಾಗೆ ಫೇಸ್ಬುಕ್ ಮಾನಿಟೈಸೇಷನ್ ಪಾಲಿಸಿಯಿಂದ ಇವರು ತಿಂಗಳಿಗೆ ಇಲ್ಲ ಅಂದರೂ 2 ಲಕ್ಷ ಹಣವನ್ನು ಪಡಿತಾರೆ. ಒಟ್ಟಾರೆಯಾಗಿ ನೋಡೋದಾದರೆ ಇವರ ಒಂದು ತಿಂಗಳ ಪೇಮೆಂಟ್ ಎಷ್ಟು ಅಪ್ಪ ಅಂತ ಅಂದರೆ ಕಂಟಿನ್ಯೂಸ್ ಇಲ್ಲ ಅಂದರೂ ಒಂದು 10 ಲಕ್ಷದವರೆಗೆ ಇವರಿಗೆ ಪೇಮೆಂಟ್ ಬರುತ್ತೆ. ಖರ್ಚು ಎಲ್ಲ ತೆಗೆದು ಇಲ್ಲ ಅಂದರೂ ಒಂದು 5 ಲಕ್ಷದವರೆಗೆ ಇವರಿಗೆ ತಿಂಗಳಿಗೆ ಪೇಮೆಂಟ್ ಬಿದ್ದೇ ಬೀಳುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಈಗ ನಂಬರ್ 2 ಯಾರಪ್ಪ ಅಂತ ಅಂದರೆ ಮುಕ್ಕಳಪ್ಪ. ಇವರು ಧಾರವಾಡ ಜಿಲ್ಲೆಯ ಶಾರ್ಟ್ ಫಿಲ್ಮ್ ಖ್ಯಾತಿಯ ಮುಕ್ಕಳಪ್ಪ. ಇವರ ಮೂಲ ಹೆಸರು ಬಂದ್ಬಿಟ್ಟು ವಾಜಾ ಅಂತ. ಇವರದ್ದು ಮುಸ್ಲಿಂ ಸಮುದಾಯ ಅಂತಾನೆ ಹೇಳ್ಬೋದು. ಇವರು ಮೊನ್ನೆಯಷ್ಟೇ ಹಿಂದೂ ಹುಡುಗಿಯನ್ನ ಅಂದರೆ ಹಿಂದೂ ಯುವತಿಯನ್ನ ಮದುವೆಯಾದರು. ಹೌದು ಸ್ನೇಹಿತರೆ, ಇವರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಟಿಕ್ಟಾಕ್ ಅನ್ನ ಮಾಡ್ತಾ ಇದ್ರು. ಟಿಕ್ಟಾಕ್ಸ್ನಲ್ಲಿ ವಿಡಿಯೋಸ್ಗಳನ್ನು ಮಾಡಿ ಫೇಮಸ್ ಆದಂಥವರು. ನಂತರ ಇನ್ಸ್ಟಾಗ್ರಾಮ್ಗೆ ಬಂದುಬಿಟ್ಟು ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಎಲ್ಲ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಆದಂಥವರು. ಜನರು ಇವರನ್ನು ಯಾವ ರೀತಿ ಒಪ್ಪಿಕೊಂಡಿದ್ದಾರೆ ಅಂದರೆ ಇವರ ಒಂದು ಕಾಮಿಡಿ ವಿಡಿಯೋಸ್ಗಳನ್ನು ನೋಡಿಬಿಟ್ಟು ವಿಡಿಯೋಗಳಿಗೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಇವರ ವಿಡಿಯೋ ಯಾವಾಗ ಹಾಕ್ತಾ ಇರ್ರಿ ಅಂತಕ್ಕಂಥದ್ದನ್ನು ಇವರು ಕಾಯ್ತಾ ಇದ್ದಾರೆ. ಸದ್ಯ ಇವರಿಗೆ ಯೂಟ್ಯೂಬ್ನಿಂದ ಇವರಿಗೆ ಎಷ್ಟು ಹಣ ಬರುತ್ತೆಪ್ಪ ಅಂತ ಅಂದರೆ 4 ಲಕ್ಷ ಹಣ ಬರುತ್ತೆ. ಇದರ ಜೊತೆಗೆ ಫೇಸ್ಬುಕ್ನಿಂದ ಕೂಡ ಇವರಿಗೆ ಹಣ ಬರುತ್ತೆ. ಹಾಗೆಯೇ ಇವರು ಲಕ್ಷಾಂತರ ಹಣವನ್ನು ಪಡಿತಾರೆ ಫೇಸ್ಬುಕ್ನಿಂದನೂ ಕೂಡ. ಇವರು ವಿಶೇಷವಾಗಿ ಯಾವುದೇ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಭಾಗಿಯಾಗುವುದಿಲ್ಲ. ಒಂದು ವೇಳೆ ಭಾಗಿಯಾದರೆ ಇವರು ಒಂದು ಆರ್ಕೆಸ್ಟ್ರಾಗೆ ಇಲ್ಲ ಅಂದರೂ 20,000 ಹಣವನ್ನು ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಬಲ್ಲದ ಮೂಲಗಳಿಂದ ತಿಳಿದು ಬಂದಿದೆ. ಹೌದು ಸ್ನೇಹಿತರೆ, ಅದಲ್ಲದೆ ಇನ್ಸ್ಟಾಗ್ರಾಮ್ನಲ್ಲೂ ಬ್ರ್ಯಾಂಡ್ ಕೊಲಾಬ್ಗಳಿಂದ ಇವರು ತಿಂಗಳಿಗೆ 1 ಲಕ್ಷದವರೆಗೆ ಹಣವನ್ನು ಪಡಿತಾರೆ. ಹಾಗೆ ಫೇಸ್ಬುಕ್ನಿಂದನೂ ಕೂಡ ಇವರು ಇಲ್ಲ ಅಂದರೂ ತಿಂಗಳಿಗೆ 2 ಲಕ್ಷದವರೆಗೆ ಹಣವನ್ನು ಪಡಿತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಇವರ ಮೂಲ ಊರು ಧಾರವಾಡ ಅಂತದನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಶಿವಪುತ್ರ ಯಶಾರದ. ಹೌದು ಸ್ನೇಹಿತರೆ, ಇವರು ಬಸವನ ಬಾಗೇವಾಡಿ ತಾಲೂಕಿನವರು. ಇವರು ಕೂಡ ಟಿಕ್ಟಾಕ್ನಿಂದ ಫೇಮಸ್ ಆದಂಥವರು. ಆದರೆ ಬ್ಯಾನ್ ಆದ ಕಾರಣ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟನೆ ಮಾಡಬೇಕೆಂಬ ಅವಕಾಶಗಳನ್ನು ಹುಡುಕುತ್ತಾ ಬೆಂಗಳೂರಿಗೆ ಬಂದರು. ಆದರೆ ದುರಾದೃಷ್ಟವಶಾತ್ ಯಾವುದೇ ಅವಕಾಶ ಸಿಗದೆ ಎಲ್ಲೂ ಕೂಡ ಇವರಿಗೆ ಅವಕಾಶ ಸಿಗೋದಿಲ್ಲ. ವಂಚಿತರಾದ ಇವರು ಯೂಟ್ಯೂಬ್ಗೆ ಎಂಟ್ರಿಯನ್ನು ಕೊಟ್ಬಿಡ್ತಾರೆ. ಹೌದು ಸ್ನೇಹಿತರೆ, ಕಾಮಿಡಿ ವಿಡಿಯೋಗಳನ್ನು ಮಾಡ್ತಾ ಪ್ರಸಿದ್ಧಿಯನ್ನು ಪಡಿತಾರೆ. ಹೌದು ಸ್ನೇಹಿತರೆ, ಸದ್ಯ ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 4 ರಿಂದ 5 ಲಕ್ಷದವರೆಗೆ ಹಣವನ್ನು ಪಡಿತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದಲ್ಲದೆ ಇನ್ಸ್ಟಾಗ್ರಾಮ್ಗಳಿಂದ ಹಾಗೆ ಫೇಸ್ಬುಕ್ಗಳಿಂದ ಕೂಡ ಇವರು ಲಕ್ಷಾಂತರ ಹಣವನ್ನು ಪಡಿತಾರೆ. ಹಾಗೆ ಇವರು ಒಂದು ಆರ್ಕೆಸ್ಟ್ರಾಗೆ ಇವರು ಏನಾದರೂ ಬಂದರೆ ಇವರು ಅನೇಕ ಆರ್ಕೆಸ್ಟ್ರಾಗಳನ್ನು ಕೂಡ ಇವರು ಅಟೆಂಡ್ ಆಗೇ ಆಗ್ತಾರೆ. ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋದರೆ 20,000 ಹಣವನ್ನು ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಇವರ ಇನ್ಸ್ಟಾಗ್ರಾಮ್ ಅರ್ನಿಂಗ್ ನೋಡೋದಾದರೆ ತಿಂಗಳಿಗೆ ಕೊಲಾಬ್ರೇಷನ್ ಹಾಗೆ ಬ್ರ್ಯಾಂಡ್ ಪ್ರಮೋಷನ್ಗಳಿಂದ ಇವರು ತಿಂಗಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ 2 ಲಕ್ಷದವರೆಗೆ ಹಣವನ್ನು ಪಡಿತಾರೆ. ಹಾಗೆ ಫೇಸ್ಬುಕ್ನಿಂದ ಕೂಡ 1.5 ಲಕ್ಷದಿಂದ 2 ಲಕ್ಷದ ಹಣವರೆಗೆ 2 ಲಕ್ಷದವರೆಗೆ ಹಣವನ್ನು ಇವರು ಫೇಸ್ಬುಕ್ ಮಾನಿಟೈಸೇಷನ್ ಕ್ರೈಟೇರಿಯಾದಿಂದ ಇವರು ಪಡಿತಾರೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಲಪಂಗ್ ರಾಜ. ಸ್ನೇಹಿತರೆ, ಲಪಂಗ್ ರಾಜ ಗೋಕಾಕ್ ತಾಲೂಕಿನವರು. ಇವರ ಮೂಲ ಹೆಸರು ರಾಯತ್ ಸಾಬ್. ಇವರದು ಮುಸ್ಲಿಂ ಸಮುದಾಯ. ಇವರು ಯೂಟ್ಯೂಬ್ಗೆ ಬರೋಕ್ಕಿಂತ ಮುಂಚೆ ಇವರು ಗಾರೆ ಕೆಲಸವನ್ನ ಮಾಡ್ತಾ ಇದ್ರಂತೆ.
ಹೌದು ಸ್ನೇಹಿತರೆ, ಇದರ ಜೊತೆಗೇನೆ ಟೈಮ್ ಪಾಸ್ಗಾಗಿ ಕೆಲವೊಂದಿಷ್ಟು ಕಾಮಿಡಿ ರೀಲ್ಸ್ಗಳನ್ನು ವಿಡಿಯೋಗಳನ್ನು ಮಾಡ್ತಾ ಇದ್ರಂತೆ. ಹೌದು ಸ್ನೇಹಿತರೆ, ಶಾರ್ಟ್ ಫಿಲ್ಮ್ ಮಾಡಬೇಕು, ನಾನು ದೊಡ್ಡ ವಿಡಿಯೋ ಕ್ರಿಯೇಟರ್ ಆಗಬೇಕು ಅಂತಕ್ಕಂಥ ಕನಸನ್ನು ಕೂಡ ಹೊಂದಿದ್ರಂತೆ. ಅದನ್ನು ಒಂದು ದಿನ ನನಸು ಮಾಡಿ ಯೂಟ್ಯೂಬ್ಗೆ ಹಾಕಿ ಯಶಸ್ವಿಯಾದರು. ಹೌದು ಸ್ನೇಹಿತರೆ, ಸದ್ಯ ಇವರಿಗೆ ಯೂಟ್ಯೂಬ್ನಿಂದ ಬರುವ ಸಂಬಳ ಎಷ್ಟು ಅಪ್ಪ ಅಂತಂದರೆ 1 ಲಕ್ಷದಿಂದ 1.5 ಲಕ್ಷದವರೆಗೂ ಹಣ ಇವರಿಗೆ ಬರುತ್ತೆ. ಹೌದು ಸ್ನೇಹಿತರೆ, ಇದನ್ನು ಸ್ವತಃ ಲಪಂಗ್ ರಾಜಾರವರೇ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಅದಲ್ಲದೆ ಇವರು ಹಲವಾರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಾರೆ. ಅದರಿಂದ ಇವರು ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ 15,000 ಹಣವನ್ನು ಚಾರ್ಜ್ ಮಾಡ್ತಾರೆ. ಹೌದು ಸ್ನೇಹಿತರೆ, ಅದಲ್ಲದೆ ಇವರು ಫೇಸ್ಬುಕ್ನಿಂದನೂ ಕೂಡ 80ರಿಂದ 1 ಲಕ್ಷದವರೆಗೆ ಹಣವನ್ನು ಪಡೆಯುತ್ತಾರೆ. ಹಾಗೆ ಇನ್ಸ್ಟಾಗ್ರಾಮ್ ಬ್ರ್ಯಾಂಡ್ ಕೊಲ್ಯಾಬ್ಗಳಿಂದ ಇವರು ತಿಂಗಳಿಗೆ 50ರಿಂದ 60,000 ಹಣವನ್ನು ಪಡಿತಾರೆ. ನೆಕ್ಸ್ಟ್ ನೋಡೋದಾದ್ರೆ ಉತ್ತರ ಕರ್ನಾಟಕದ ಜಾನಪದ ಗಾಯಕರಾದಂತಹ ಪರ್ಸು ಕೋಲೂರು. ಹೌದು ಸ್ನೇಹಿತರೆ, ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಕ್ಕದ ಕೋಲೂರು ಗ್ರಾಮದವರು. ಇವರದ್ದು ದಲಿತ ಸಮುದಾಯ. ಇವರು ಉತ್ತರ ಕರ್ನಾಟಕದ ಜಾನಪದ ಪ್ರಸಿದ್ಧ ಗಾಯಕರೆಂದೇ ಪ್ರಸಿದ್ಧಿಯಾಗಿದ್ದಾರೆ. ತುಂಬಾನೇ ಫೇಮಸ್ ಆದಂಥವರು. ಇವರ ಹೆಸರು ಗೊತ್ತಿಲ್ಲದವರೇ ಇಲ್ಲ. ಹೌದು ಸ್ನೇಹಿತರೆ, ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಂಥವರು ಈ ಪರ್ಸು ಕೋಲೂರ್ ಅವರು. ಇವರ ಯೂಟ್ಯೂಬ್ನಿಂದ ಹಣ ಬರುವುದೆಷ್ಟಪ್ಪ ಅಂತಂದರೆ 40ರಿಂದ 50,000 ಹಣವನ್ನು ಪಡಿತಾರೆ. ಆದರೆ ಒಂದು ಆರ್ಕೆಸ್ಟ್ರಾಗೆ 30,000 ಹಣವನ್ನು ಚಾರ್ಜ್ ಮಾಡ್ತಾರೆ. ತಿಂಗಳಿಗೆ 10 ಆರ್ಕೆಸ್ಟ್ರಾಗಳಿಗೆ ಅಟೆಂಡ್ ಆಗಿ ಇವರು ಸಿಕ್ಕಾಪಟ್ಟೆ ಹಣವನ್ನು ಪಡಿತಾರೆ. ಲಕ್ಷಾಂತರ ಹಣವನ್ನು ಇವರು ಆರ್ಕೆಸ್ಟ್ರಾಗಳಿಂದನೇ ಪಡೆಯುತ್ತಾರೆ. ಹೌದು ಸ್ನೇಹಿತರೆ, ಅದಲ್ಲದೆ ಇವರದು ಯಾವುದೇ ಫೇಸ್ಬುಕ್ ಚಾನಲ್ ಕೂಡ ಇಲ್ಲ. ಹೌದು ಸ್ನೇಹಿತರೆ, ಹಾಗೆ ಇನ್ಸ್ಟಾಗ್ರಾಮ್ ಗಳಲ್ಲಿ ಪ್ರಮೋಷನ್ಗಳಿಂದ ತುಂಬಾನೇ ಹಣವನ್ನು ಇವರು ಪಡಿತಾರೆ. ಹಾಗೆ ಇವರು ಕೆಲವೊಂದಿಷ್ಟು ಸಾಂಗ್ಗಳನ್ನು ಹಾಡಿ ಬೇರೆ ಚಾನಲ್ಗಳಿಗೆ ಕೊಡುತ್ತಾರೆ. ಒಂದು ಸಾಂಗ್ಗೆ ಇಲ್ಲ ಅಂದ್ರೂ 5ರಿಂದ 6,000 ಹಣವನ್ನು ಚಾರ್ಜ್ ಮಾಡ್ತಾರೆ. ತಿಂಗಳಿಗೆ 5-6 ಸಾಂಗ್ ಅಲ್ಲ 50-60 ಸಾಂಗ್ಗಳನ್ನು ಹಾಡಿ ಸಿಕ್ಕಾಪಟ್ಟೆ ಹಣವನ್ನು ಇವರು ಅದರಿಂದನೂ ಕೂಡ ಗಳಿಸ್ತಾರೆ. ಹೌದು ಸ್ನೇಹಿತರೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬಿಗ್ ಬಾಸ್ ಖ್ಯಾತಿಯ ಮಾಳು ನಿಪ್ನಾಳ್. ಇವರು ಕೂಡ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ಗಾಯಕ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಮಾಳು ನಿಪ್ನಾಳ್ ಜಾನಪದ ಲೋಕಕ್ಕೆ ಹೊಸ ನುಡಿಯನ್ನ ಬರೆದಂತವರು. ಮಾಳು ನಿಪ್ನಾಳ್ ಅವರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಎಂಬಂತ ಗ್ರಾಮದವರು. ಕಡು ಬಡತನದಲ್ಲಿ ಹುಟ್ಟಿದ ಬೆಳೆದ ಮಾಳು ನಿಪ್ನಾಳ್ಗೆ ಅವರು ಒಂದು ದೊಡ್ಡ ಸಾಧನೆ ಮಾಡಬೇಕೆಂದು ಆಸೆ ಇತ್ತು. ಇಂದು ರಾಜ್ಯದ ಟಾಪ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇವರನ್ನ ಉತ್ತರ ಕರ್ನಾಟಕದ ಜಾನಪದ ಪ್ರೇಮಿ, ಜಾನಪದ ಲೋಕದ ಸ್ಟಾರ್ ಸಿಂಗರ್ ಅಂತಾನೆ ಕರೆದು ಬಿಡುತ್ತಾರೆ. ಹೌದು ಸ್ನೇಹಿತರೆ, ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 2ರಿಂದ 3 ಲಕ್ಷ ಹಣವನ್ನ ಪಡೆಯುತ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಒಂದೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಇವರು ಇಲ್ಲ ಅಂದ್ರೂ 40ರಿಂದ 50,000 ಹಣವನ್ನ ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಬಲ್ಲದ ಮೂಲಗಳಿಂದ ತಿಳಿದುಕೊಂಡಿದ್ದೇವೆ. ಸದ್ಯ ಇವರು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಕೆಲವೊಂದಿಷ್ಟು ತಮ್ಮದೇ ಆದ ಹಾಡುಗಳ ಮೂಲಕ ತಮ್ಮದೇ ಆದ ಚಾಪನ್ನ ಮೂಡಿ ಫೇಮಸ್ ಆಗಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇವರದು ಯಾವುದೇ ಫೇಸ್ಬುಕ್ ಚಾನಲ್ ಇಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಉತ್ತರ ಕರ್ನಾಟಕದ ಮತ್ತೊಬ್ಬ ಗಾಯಕ ಅಂತಂದ್ರೆ ಫೇಮಸ್ ಆಗಿರುವಂತಕ್ಕಂಥದ್ರು ಸರಿಗಮಪ್ಪಗೆ ಹೋದಂತವರು ಬಾಳು ಬೆಳಗುಂದಿ. ಸದ್ಯ ಜಾನಪದ ಲೋಕದಲ್ಲಿ ಟ್ರೆಂಡ್ ಸೆಟ್ ಆಗಿರುವ ಮಿಂಚಿರುತ್ತಿರುವ ಯುವ ಗಾಯಕರಾದಂತಹ ಬಾಳು ಬೆಳಗುಂದಿ ಇವರು ಹಾವೇರಿ ಜಿಲ್ಲೆಯವರು. ಹೌದು ಸ್ನೇಹಿತರೆ, ಇವರ ಮೂಲ ಹೆಸರು ಬಂದ್ಬಿಟ್ಟು ಬಾಳೇಶ್ ಅಂತಕ್ಕಂಥದ್ದು ಇವರ ಮೂಲ ಹೆಸರು. ಇವರು ಕೂಡ ಜಾನಪದ ಲೋಕದಲ್ಲಿ ತಮ್ಮದೇ ಆದ ಫೇಮಸ್ ಗಾಯಕರು. ಇವರು ಕೂಡ ಯೂಟ್ಯೂಬ್ ಇಂದ ತಿಂಗಳಿಗೆ 3ರಿಂದ 4 ಲಕ್ಷದ ಹಣವನ್ನ ಇವರು ಪಡೆಯುತ್ತಾರೆ. ಹೌದು ಸ್ನೇಹಿತರೆ, ಮತ್ತು ಇವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ 40,000ಕ್ಕೂ ಹೆಚ್ಚು ಹಣವನ್ನ ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡ್ತಾ ಹೋಗಬಹುದು. ಹೌದು ಸ್ನೇಹಿತರೆ, ಇವರು ಕೂಡ ಸಿನಿಮಾ ಕ್ಷೇತ್ರಗಳಲ್ಲೂ ಕೂಡ ಹಾಡುಗಳನ್ನ ಹಾಡಿದ್ದಾರೆ. ಈಗಲೂ ಕೂಡ ಹಾಡ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು ಅಂತಕ್ಕಂಥದನ್ನ ಈ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ನಿಮಗೆ ನೆಚ್ಚಿನ ಸೆಲೆಬ್ರಿಟಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಮುಂದೆ ನೋಡಿದಲ್ಲಿ ಸಿಗೋಣ. ಮತ್ತೆ ಬಾಯ್ ಬಾಯ್.